ಪ್ರೇಸ್ ದ ಲಾರ್ಡ್. ಎಲ್ಲ ದೇವರ ಮಕ್ಕಳಿಗೆ ಯಾರು ಯೂಟ್ಯೂಬ್ ತೆಗೆದು ನೋಡ್ತಾ ಇದ್ದೀರೋ ಅವರೆಲ್ಲರನ್ನು ದೇವರು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಓಕೆ, ಬನ್ನಿರಿ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಯೋಹಾನ 15:16. ಬನ್ನಿರಿ, ಓದಿಕೊಳ್ಳೋಣ. ಸತ್ಯವೇದ ವಾಕ್ಯವನ್ನು ತೆಗೆಯಿರಿ. ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೂ, ಒಳ್ಳೆಯದೆಲ್ಲ ರಿಸೀವ್ ಮಾಡಿಕೊಳ್ಳುವುದಕ್ಕೂ, ಕರ್ತನ ವಾಗ್ದಾನಗಳನ್ನು ರಿಸೀವ್ ಮಾಡಿಕೊಳ್ಳುವುದಕ್ಕೂ ಕರ್ತನು ನಮ್ಮೊಟ್ಟಿಗೆ ಮಾತನಾಡಬೇಕು. ಪರಿಶುದ್ಧಾತ್ಮ ನಮ್ಮೊಟ್ಟಿಗೆ ಮಾತನಾಡಬೇಕು. ಆ ಪರಿಶುದ್ಧಾತ್ಮನನ್ನು ನಾವು ಆತ್ಮದಲ್ಲಿ ಸ್ವಾಗತ ಮಾಡುತ್ತಾ ಬನ್ನಿರಿ. ನೀವು ವಾಕ್ಯ ಕೇಳುವುದಕ್ಕೂ ಈ ವಾಕ್ಯ ನುಡಿಯುವುದಕ್ಕೂ ನಮ್ಮನ್ನು ಸಮರ್ಪಿಸೋಣ. ನಾವೆಲ್ಲರೂ ಒಂದೇ ದೇವರ ಮಕ್ಕಳೇ. ಬನ್ನಿರಿ, ಓದಿಕೊಳ್ಳೋಣ. ಯೋಹಾನ 15:11-16 ಧ್ಯಾನ ಮಾಡಿ ಮತ್ತೆ 7ಕ್ಕೆ ನಾವು ವಾಪಸ್ಸು ಬರ್ತೀವಿ. 16:7 ಆಯ್ತು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈಗ ನಾವು ಧ್ಯಾನ ಮಾಡೋದು 15, ಯೋಹಾನ 15:11-16. ಬನ್ನಿರಿ, ಓದಿಕೊಳ್ಳೋಣ. ನನ್ನಲ್ಲಿರುವ ಆನಂದವು ನಿಮ್ಮೆಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದೆಲ್ಲ ನಿಮಗೆ ತಿಳಿದ್ದೇನೆ. ಎಲ್ಲ ಕಟ್ಟಳೆಗಳನ್ನು ಒಬ್ಬರಿಗೊಬ್ಬರು ಪ್ರೀತಿಸಬೇಕೆಂದು ಎಲ್ಲ ದೇವರು ಹೇಳಿಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅದಕ್ಕೆ ದೇವರು ಹೇಳಿದು, ನನ್ನಲ್ಲಿರುವ ಆನಂದ ನಿಮ್ಮಲ್ಲಿಯೂ ಇರಬೇಕು ಎನ್ನುವುದೇ. ನೀವು ಆ ಥರ ಇರಬೇಕು ಅಂತ ಇಲ್ಲಿ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಏಕೆಂದರೆ ಯೇಸು ಸ್ವಾಮಿನೇ ದ್ರಾಕ್ಷಿಯ ಬಳ್ಳಿಗಳಾಗಿದ್ದೇವೆ. ಅರ್ಥ ಆಯ್ತಾ? ನಾವೆಲ್ಲರೂ ನಿಜವಾದ ದ್ರಾಕ್ಷ ಬಳ್ಳಿ ಯಾರು? ತಂದೆ, ಪರಲೋಕದಲ್ಲಿರುವ ತಂದೆ. ನಾನೇ ತೋಟಗಾರನು ಅಂತ ಇಲ್ಲಿ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾರೆ. ಅದರಲ್ಲಿರುವ ದ್ರಾಕ್ಷಿ ಬಳ್ಳಿಗಳೆಲ್ಲ ನಾವೇ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಓದಿಕೊಳ್ಳೋಣ. 12, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ನಾವು ಒಬ್ಬರಿಗೊಬ್ಬರು ಪ್ರೀತಿಸಬೇಕು, ಒಬ್ಬರಿಗೊಬ್ಬರು ಅಗೇನೆಸ್ಟ್ ಆಗಿರಬಾರ್ದು. ಅರ್ಥ ಆಯ್ತಾ? ಇರ್ಬೋದು, ನಮ್ಮನ್ನು ನೋಯಿಸುವವರು ಇರಬಹುದು, ನಮ್ಮನ್ನು ಹಾಗೆ ಮಾಡುವವರು ಇರಬಹುದು. ಆದರೆ ನಮ್ಮ ಕ್ರಿಯೆಗಳು ಹೇಗಿರಬೇಕಂದ್ರೆ ಅವನ್ನ ನೋಡಿದ್ರೆ ಪ್ರೈಸ್ ದ ಲಾರ್ಡ್ ಪ್ರೀತಿ ವಾತ್ಸಲ್ಯದಿಂದ ಮಾತನಾಡುವವರಾಗಿರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಕೆಲವರು ತನ್ನ ಸ್ನೇಹಿತರಿಗೋಸ್ಕರ ಪ್ರಾಣ ಕೊಡುವವರಿದ್ದಾರೆ. ಅದು ಒಳ್ಳೆಯದು ಅಂತ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ದೇವರು ಕೊಟ್ಟಿರುವ ಕಟ್ಟಳೆಗಳನ್ನು ನಾವು ಪಾಲಿಸಿ ಆತನ ಆಜ್ಞೆಗಳಲ್ಲಿ ನಾವು ನಡೆದರೆ ನಾವೇನಾಗ್ತೀವಂತೆ? ದೇವರಿಗೆ ಸ್ನೇಹಿತರಾಗಿರ್ತೇವೆ. ನನ್ನ ಸ್ನೇಹಿತರು ನೀವು ಅಂತ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ. ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ನೋಡಿ, ನೀವು ಯಾವತ್ತೂ ಆಳುಗಳಾಗೋದಿಲ್ಲ. ಯಜಮಾನನ ಕಡೆಯಿಂದ ಬರುವುದು ಯಜಮಾನನಿಗೆ ತಕ್ಕ ಹಾಗೆ ನೀವು ನಡ್ಕೊಳ್ಬೇಕು. ಇದೆಲ್ಲ ತಂದೆಯಿಂದ ಬರುವ ಆಜ್ಞೆಗಳೆಲ್ಲ ಮಾತುಗಳೆಲ್ಲ ನಾನು ಕೇಳಿದ್ದೇನೆ, ನಡೆದುಕೊಂಡಿದ್ದೇನೆ ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ತಂದೆಯಾದ ದೇವರು ಏನೇನು ಹೇಳಿದ್ದಾರೋ ನಮಗೆಲ್ಲವೂ ತಿಳಿಸಿಕೊಟ್ಟಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯಾರು? ಯೋಹಾನ 16 ಓದಿಕೊಳ್ಳೋಣ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕು. ನಾನು ನಿಮ್ಮನ್ನೆಲ್ಲ ಆರಿಸಿ ತೆಗೆದುಕೊಂಡಿದ್ದೇನೆ, ನೀವು ಫಲ ಕೊಡುವವರಾಗಬೇಕು. ಹೇಗೆ ಫಲ ಕೊಡೋದು ದೇವರೇ ಅಂತ ಕೇಳಬಹುದು. ಫಲ ಕೊಡುವುದಾದರೆ ನೀವು ಸುವಾರ್ತೆ ಹೇಳಬೇಕು. ಒಂದು ಮಾತಾದರೂ ಯೇಸು ಸ್ವಾಮಿ ಬಗ್ಗೆ ಮಾತನಾಡಬೇಕು. ಪ್ರೀತಿ ವಾತ್ಸಲ್ಯದಿಂದ ಮಾತನಾಡಬೇಕು. ಬಡಬಗ್ಗರಿಗೆ ಸಹಾಯ ಮಾಡಬೇಕು. ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡಬೇಕು. ವೇದನೆ ಪಡುವವರನ್ನು ಸಮಾಧಾನ ಪಡಿಸಬೇಕು. ಇದೆಲ್ಲ ಫಲ ಕೊಡುವವರಾಗಿದ್ದಾರೆ. ನಿಮ್ಮ ಕ್ರಿಯೆಗಳು ಕರೆಕ್ಟಾಗಿರಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ಅದೇ ಇಲ್ಲಿ ಯೋಹಾನ ಹೇಳ್ತಾ ಇರೋದು, ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೇ ನಿಮ್ಮನ್ನು ನೇಮಿಸಿದ್ದೇನೆ. ನೀವು ಕೊಡುವ ಫಲವು ಅದರಲ್ಲಿ ಶಕ್ತವಾಗಿ ನೀವು ನಿಂತಿರಬೇಕು. ಅರ್ಥ ಆಯ್ತಾ? ಆ ಕಡೆ ಈ ಕಡೆ ಅಲ್ಲಾಡಿ ಹೋಗೋದಲ್ಲ. ಅವಾಗ ಸೈತಾನನ ಏನು ಮಾಡ್ತಾನೆ? ಆ ಸಮಯದಲ್ಲಿ ನಿಮ್ಮನ್ನು ಬೀಳಿಸ್ತಾನೆ. ಯಾವುದೋ ಒಂದು ವಿಷಯನ ತಂದಿಕ್ಬಿಟ್ಟು ನಿಮ್ಮನ್ನು ಬೀಳಿಸ್ತಾನೆ. ಆಮೇಲೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಯೋಹಾನ, ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಯೋಹಾನನು ಹೇಳ್ತಾ ಇರೋದು,
ನೀವು ಈ ರೀತಿಯೆಲ್ಲ ನೀವು ನಡ್ಕೊಂಡ್ರೆ ನನ್ನ ಹೆಸರಿನಲ್ಲಿ ನೀವು ಏನೇನು ಬೇಡ್ಕೊಳ್ತೀರೋ, ಯೇಸುಸ್ವಾಮಿ ನಾಮದಲ್ಲಿ ಏನೇನು ಬೇಡ್ಕೊಳ್ತೀರೋ, ನನ್ನ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಮಗನ ಮೂಲಕವಾಗಿ ಕೊಡುವನು. ಅರ್ಥ ಆಯ್ತಾ ದೇವರ ಮಕ್ಕಳೇ? ತಂದೆಯಾದ ದೇವರು ಪರಲೋಕದಲ್ಲಿ ಇದ್ದಾರೆ. ತಂದೆಯ ಬಲಗಡೆ ಯೇಸುಸ್ವಾಮಿ ಇದ್ದಾರೆ. ದೇವರ ಆತ್ಮನು ಯೇಸುಸ್ವಾಮಿ ಆತ್ಮನು. ಅರ್ಥ ಆಯ್ತಾ? ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ಆತರ ಜೊತೆಯಲ್ಲಿ ನಾವು ನಡಿಬೇಕು. ಆವಾಗಲೇ ನಾವು ಯೇಸುಸ್ವಾಮಿ ಶಿಷ್ಯರಾಗೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ 16:7 ಹೋಗೋಣ. 16:7 ಯೋಹಾನನು ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡಿಕೊಳ್ಳೋಣ. 16:24 ದೇವರ ಮಕ್ಕಳೇ. ಅರ್ಥ ಆಯ್ತಾ? 7ರಲ್ಲಿಯೂ ಏನು ಮಾತನಾಡಿದ್ದಾರೆ ಎಂದು ಓದಿಬಿಟ್ಟು ಆಮೇಲೆ 24ಕ್ಕೆ ಹೋಗೋಣ. ಅದೇ 16:7 ಆಮೇಲೆ 24 ತಿರುಗಿಸಿಕೊಳ್ಳಿರಿ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ನೋಡಿ, ಇಲ್ಲಿ ಹೇಳ್ತಾ ಇರೋದು, ಆದರೂ ನಿಮಗೆ ಸತ್ಯವನ್ನು ನಾನು ಹೇಳ್ತಾ ಇದ್ದೀನಿ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ, ನಾನು ಹೋಗದಿದ್ದರೆ, ಯಾರು ಹೇಳ್ತಾ ಇರೋದು? ಇದು ಯೇಸುಸ್ವಾಮಿ ಹೇಳ್ತಾ ಇರೋದು. ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮನ್ನು ಬಳಿಗೆ ಕಳಿಸಿಕೊಡುತ್ತೇನೆ. ಯಾರು ಆತನ ನಮ್ಮ ಸಹಾಯಕನು ಯಾರು? ಯೇಸುಸ್ವಾಮಿ ಯಾಕೆ ಈ ಮಾತನ್ನು ಹೇಳಿದರು? ನಮ್ಮೆಲ್ಲರಿಗೂ ಸುಮ್ಮನೆ ಬಿಟ್ಟು ಹೋಗಿಲ್ಲ ಯೇಸುಸ್ವಾಮಿ. ನಮಗಾಗಿ ಲೋಕದಲ್ಲಿ ಬಂದು ಪಾಡುಪಟ್ಟು ಶಿಲುವೆಯಲ್ಲಿ 39 ಚಾಟಿ ಏಟುಗಳನ್ನು ಹೊಡೆಸಿಕೊಂಡು ದಾಡಿ ಎಳೆಸಿಕೊಂಡು ತೂ ಅಂತ ಉಗಿದ್ರು, ದಾಡಿಗಳೆಲ್ಲ ಎಳೆದ್ರು, ಚಾಟಿನಲ್ಲಿ ಹೊಡೆದ್ರು. ದಾರಿ ಉದ್ದಕ್ಕೂ ಗೋಲ್ಗೊತ್ತಾ ಬೆಟ್ಟದ ಮೇಲೆ ಹೋಗುವಾಗ ಶಿಲುವೆಗಳನ್ನು ಒತ್ತಿಕೊಂಡು ಹೋಗುವಾಗ ಹೊಡಿತಾ ಹೋದ್ರು. ಈ ಪಾಡುಗಳನ್ನೆಲ್ಲ ಏನಕ್ಕೆ ಅನುಭವಿಸಿದ್ದು? ನಮಗೋಸ್ಕರ. ಅದೇ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಶಿಲುವೆಯಲ್ಲಿ ಸತ್ತು 3ನೆಯ ದಿವಸ ಜೀವಂತವಾಗಿ ಎದ್ದೇಳುವಾಗಲೂ ಶಿಷ್ಯರಿಗೆಲ್ಲ ದರ್ಶನ ಕೊಟ್ಟು ಹೇಳ್ತಾ ಇರೋದು. ಅರ್ಥ ಆಯ್ತಾ? ನಾನು ನಿಮಗೆ ಸಹಾಯಕನನ್ನು ಕಳಿಸಿಕೊಡುತ್ತೇನೆ, ನಾನು ಹೋದರೇನೆ ಆತನನ್ನು ನಿಮಗೆ ಕಳಿಸಿಕೊಡೋಕ್ಕಾಗೋದು ಅಂತ ಯೇಸುಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ. ಬನ್ನಿರಿ 24 ಓದಿಕೊಳ್ಳೋಣ. ಕೊನೆಯದಾಗಿ 16:24 ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ. ಏನಾದರೂ ಬೇಡ್ಕೊಂಡಿದ್ದೀರಾ ಯೇಸುಸ್ವಾಮಿ ನಾಮದಲ್ಲಿ? ಬೇಡ್ಕೊಂಡಿಲ್ಲವಾ? ಹಾಗಾದರೆ ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ಆಗ ನಿಮ್ಮ ಆನಂದವು ಪರಿಪೂರ್ಣವಾಗೋದು. ಯೇಸುಸ್ವಾಮಿ ಯೋಹಾನನು ಹೇಳಿದ್ದು, ಯೇಸುಸ್ವಾಮಿ ಹೇಳಿರೋದು ಎಲ್ಲವನ್ನು ನಮಗೆ ದೊರಕಬೇಕಂದ್ರೆ ನಾವು ಏನು ಮಾಡಬೇಕು? ಆತನ ಕಟ್ಟಳೆಗಳನ್ನು ಆಜ್ಞೆಗಳನ್ನು ಪಾಲಿಸಬೇಕು. ತಂದೆ ತಾಯಿ ಹೇಳಿದ ಮಾತುಗಳನ್ನು ಮಕ್ಕಳು ಕೇಳಿದರೆ ತಾನೇ ನಮಗೂ ಸಂತೋಷ ಆಗೋದು. ಅದೇ ರೀತಿಯಲ್ಲಿ ಯೇಸುಸ್ವಾಮಿ ನಮ್ಮನ್ನು ಸೃಷ್ಟಿ ಮಾಡಿದ ದೇವನು ನಮಗೆ ತಂದೆಯ ದೇವರು. ಅರ್ಥ ಆಯ್ತಾ? ಆತನ ಮಾತನ್ನು, ಆತನ ಆಜ್ಞೆಗಳನ್ನು, ಆತನ ಕಮಾಂಡ್ಮೆಂಟ್ಸ್ಗಳನ್ನು ನಾವು ನಡಿಬೇಕು. ನಡೆಯುವಾಗ, ಅಪ್ಪ ನನಗಿದು ಬೇಕಪ್ಪ ಅಂತ ನೀನು ಏನು ಕೇಳ್ಕೊಳ್ತೀಯೋ, ರೋಗ ಸೌಖ್ಯ ಆಗಬೇಕಾ, ನಿನ್ನ ಮಕ್ಕಳಿಗೆ ಕಾಲೇಜ್ ಸೀಟ್ ಸಿಕ್ಕಬೇಕಾ, ಹಣ ಇಲ್ವಾ, ಮಿನಿಸ್ಟ್ರಿ ಬೇಕಾ, ಏನು ಬೇಕು, ಸಮಾಧಾನ ಬೇಕಾ, ಆಗ ಈ ಆಜ್ಞೆಗಳನ್ನು ಕಟ್ಟಳೆಗಳನ್ನು ನೀನು ಪಾಲಿಸಿ, ನೀನು ಯೇಸುಸ್ವಾಮಿ ಇಲ್ಲಿ ಕೇಳ್ತಾ ಇದ್ದಾರೆ, ನೀನು ಏನು ಬೇಡ್ಕೊಂಡಿಲ್ಲ, ಬೇಡ್ಕೋ, ನಿಮಗೆ ಸಿಕ್ಕುತ್ತದೆ. ಆವಾಗ ನಿಮ್ಮ ಆನಂದ ಏನಾಗುತ್ತದೆ? ಪರಿಪೂರ್ಣ ಆಗ್ತದೆ ಅಂತ ಇಲ್ಲಿ ಮಾತಾಡ್ತಾ ಇರೋದು. ನಾವು ಧೈರ್ಯವಾಗಿ ನಾವು ಆತನ ಮಾರ್ಗದಲ್ಲಿ ಆಜ್ಞೆಯಲ್ಲಿ ನಡೆಯುವಾಗ ಖಂಡಿತವಾಗ್ಲೂ ನಾವು ಬೇಡಿಕೊಂಡರೆ ಸಿಕ್ಕೇ ಸಿಕ್ಕುತ್ತದೆ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಈ ವಾಕ್ಯವನ್ನು ಹಿಡಿದುಕೊಳ್ಳ್ರಿ. ಯೋಹಾನ 16:24 ಆತನ ಆಜ್ಞೆಗಳನ್ನು ಪಾಲಿಸಿ ಈ ವಾಕ್ಯವನ್ನು ನೀವು ವಾಗ್ದಾನವಾಗಿ ಬೇಡ್ಕೊಳ್ಬೇಕು. ಈ ವಾರವೆಲ್ಲ ಈ ವಾಗ್ದಾನ ನಿಮ್ಮನ್ನು ನೆರವೇರಿಸಿಕೊಡಲಿ. ನೀವೆಲ್ಲರೂ ಏನೇನು ದೇವರ ಹತ್ರ ಬೇಡ್ಕೊಳ್ತೀರೋ ಅದೆಲ್ಲ ಸಿಗಲಿ ಅಂತ ಪ್ರತಿದಿನವೂ ನಾನು ಬೇಡುವವಳಾಗಿದ್ದೇನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ಸಂತೋಷದಿಂದ ಈ ವಾಕ್ಯಗಳ ಮೂಲಕವಾಗಿ ನಾವು ಆಲಯಕ್ಕೆ ಹೋಗಬೇಕು. ಅರ್ಥ ಆಯ್ತಾ? ಇಲ್ಲಿ ಸಿಕ್ಕಿರೋ ವಾಕ್ಯ ನೀನು ಬೇಡ್ಕೋ. ನನ್ನ ಆಜ್ಞೆಗಳನ್ನು, ನನ್ನ ಕಮಾಂಡ್ಮೆಂಟ್ಸ್ಗಳನ್ನು ನೀನು ಪಾಲಿಸಿ. ನೀನು ಇನ್ನೂ ಬೇಡ್ಕೊಂಡಿಲ್ಲ ಅಂದರೆ ಬೇಡ್ಕೋ, ಆವಾಗ ನಿನ್ನ ಪರಿಪೂರ್ಣ ಆನಂದ ದೊರಕುತ್ತದೆ ಅದರಲ್ಲಿ ಅಂತ ಇಲ್ಲಿ ಯೇಸುಸ್ವಾಮಿ ಹೇಳ್ತಾ ಇರೋದು. ಇದನ್ನು ಹಿಡ್ಕೊಂಡು ಈ ವಾರವೆಲ್ಲ ನೀವು ಪಟ್ಟಾಗಿ ಹಿಡ್ಕೊಳ್ಬೇಕು, ಕೊನೆವರೆಗೂ ಹಿಡ್ಕೊಳ್ಬೇಕು. ಅರ್ಥ ಆಯ್ತಾ? ನಮ್ಮ ಆಲಯದಲ್ಲಿ ನಮ್ಮ ಬೋಧಕರ ಮೂಲಕವಾಗಿ ಪರಿಶುದ್ಧಾತ್ಮನ ಏನು ಮಾತಾಡ್ತಾರೆ ಎಂದು, ನಮಗೇನು ಆಶೀರ್ವದಿಸಿ ಕಳಿಸ್ಕೊಡ್ತಾರೆ ಎಂದು ನಾವು ಸಂತೋಷದಿಂದ ಆಲಯಕ್ಕೆ ಹೋಗೋಣ.
ಅರ್ಥ ಆಯ್ತಾ ದೇವರ ಮಕ್ಕಳೇ? ತಂದೆ ಮಗ ಪರಿಶುದ್ಧಾತ್ಮನ ನಾಮ ಮಹಿಮೆ ಹೊಂದಲಿ. ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಸಹ ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ನಾನು ಆಶೀರ್ವದಿಸುತ್ತಿದ್ದೇನೆ. ಎಲ್ಲ ಮಹಿಮೆ ದೇವನಿಗೆ. ಗಾಡ್ ಬ್ಲೆಸ್ ಯು.